ಈಗ ಏನು ನಮ್ಮ ಹಾಲಿ ಮುಖ್ಯಮಂತ್ರಿಗಳಿಗೆ ಬಂಡೆ ಅಂತ ಏನು ಅನ್ವರ್ಥನಾಮ ಇದೆ, ಆ ಅನ್ವರ್ಥನಾಮ ಬಂದಿದ್ದೇ ಇವರ ಕುಟುಂಬದವರು ಮಾಡಿದಂತಹ ಬಂಡೆ ಅಥವಾ ಕಲ್ಲು ಗಣಿಗಾರಿಕೆ ಕಾರಣದಿಂದಾಗಿ 2020ರಿಂದ ಇಲ್ಲಿಯ ತನಕ ಆ ಪ್ರಕರಣ ರಾಜ್ಯ ಹೈಕೋರ್ಟ್ನಲ್ಲಿ ಲಿಸ್ಟ್ ಆಗಿದೆ. ಆದರೆ ಇದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಮುಖ್ಯಮಂತ್ರಿಗಳ ವಿರುದ್ಧವೇ ಕೋರ್ಟ್ಗಳಲ್ಲಿ ವಿವಿಧ ಪ್ರಕರಣಗಳು ವಿಚಾರಣೆ ನಡೆಸಿರುವಾಗ ಆ ಪ್ರಕರಣಗಳಲ್ಲಿ ಸರ್ಕಾರದ ಕಡೆಯ ವಕೀಲರು ಯಾವ ರೀತಿಯಲ್ಲಿ ನಡೆದುಕೊಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಹೇಗೆ, ಮತ್ತೆ ಅವರ ಪತ್ನಿ ಮತ್ತು ಅವರ ತಮ್ಮ ಹೇಗೆ ಪ್ರತಿವಾದಿಗಳಾಗ್ತಾರೆ? ವೀಕ್ಷಕರೇ ನಮಸ್ಕಾರ, ನಾನು ರವಿ ಕೃಷ್ಣಾರೆಡ್ಡಿ. ತಮಗೆಲ್ಲರಿಗೂ ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಕರ್ನಾಟಕಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ 10 ಪ್ರಕರಣಗಳು ದೇಶದ ವಿವಿಧ ನ್ಯಾಯಾಲಯಗಳಲ್ಲಿ, ರಾಜ್ಯದಲ್ಲಿ, ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ 10 ಪ್ರಕರಣಗಳಲ್ಲಿ ಅವರು ಆರೋಪಿತರಾಗಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಇದರಲ್ಲಿ ಅವರು ಆದಾಯ ಮೀರಿದ ಆಸ್ತಿ ಮಾಡಿರುವಂತಹದ್ದು, ಅಕ್ರಮ ಗಣಿಗಾರಿಕೆ ಮಾಡಿರುವಂತಹದ್ದು, ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿರುವಂತಹ IT ರಿಟರ್ನ್ಸ್ ವಿಚಾರವಾಗಿ, ಇವೆಲ್ಲದರ ವಿಚಾರವಾಗಿ ತನಿಖೆ ವಿಚಾರಣೆ ನಡೀತಾ ಇದೆ. ಹಾಗೆಯೇ ಅವರು ED ವಿಚಾರಣೆ ಸಂದರ್ಭದಲ್ಲಿ ದೆಹಲಿಯ ತಿಹಾರ್ ಜೈಲಿನಲ್ಲೂ ಸುಮಾರು ದಿವಸಗಳ ಕಾಲ ಇದ್ದು ಬಂದಿದ್ರು. ಈಗ ಒಂದು ಪ್ರಕರಣ, ಕೇವಲ ಹೀಗೆ ವೈಯಕ್ತಿಕವಾಗಿ ಅವರ ಮೇಲೆ ದಾಖಲಿಸಿರುವ ಪ್ರಕರಣ ಅಷ್ಟೇ ಅಲ್ಲದೆ ಅಕ್ರಮ ಗಣಿಗಾರಿಕೆಯ ವಿರುದ್ಧ, ಅದು ಕಲ್ಲು ಗಣಿಗಾರಿಕೆಯ ವಿರುದ್ಧ ರಾಜ್ಯ ಹೈಕೋರ್ಟ್ನಲ್ಲಿ 2013ರಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣದಲ್ಲಿ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ಪ್ರಕರಣದಲ್ಲಿ ಸಹ ಇವರು ಡಿ.ಕೆ. ಶಿವಕುಮಾರ್ ಅವರು, ಅವರ ಶ್ರೀಮತಿ ಉಷಾ ಮತ್ತು ಅವರ ತಮ್ಮ ಡಿ.ಕೆ. ಸುರೇಶ್ ಸಹ ಆರೋಪಿತರಾಗಿದ್ದಾರೆ. ಏನಿದು ಹಾಗಿದ್ದಲ್ಲಿ ಈ ಪ್ರಕರಣ? ಈ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಗೆ, ಮತ್ತೆ ಅವರ ಪತ್ನಿ ಮತ್ತು ಅವರ ತಮ್ಮ ಹೇಗೆ ಪ್ರತಿವಾದಿಗಳಾಗ್ತಾರೆ? 2006ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಆರೋಪಗಳು ಕೇಳಿಬಂದಂತಹ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಕೆಲವು ತನಿಖೆಗಳಿಗೆ ಆದೇಶ ಮಾಡ್ತಾರೆ, ಅಕ್ರಮ ಗಣಿಗಾರಿಕೆ ವಿಚಾರವಾಗಿ, ಅದು ಕಲ್ಲು ಗಣಿಗಾರಿಕೆ ವಿಚಾರವಾಗಿ. ಅದರಲ್ಲಿ UB ಸಿಂಗ್ ಅವರು ಹಲವು ವ್ಯಕ್ತಿಗಳು ಕನಕಪುರ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ, ಅವರಿಗೆ ಕೊಟ್ಟಿರುವಂತಹ ಅನುಮತಿ ಪ್ರದೇಶ ಏನಿರುತ್ತೆ, ಲೀಸ್ ಕೊಟ್ಟಿರುವಂತದ್ದು ಗಣಿಗಾರಿಕೆ ಮಾಡೋದಕ್ಕೆ, ಅದರ ವ್ಯಾಪ್ತಿಯನ್ನ ಮೀರಿ ಪಟ್ಟಾ ಭೂಮಿಯಲ್ಲಿ, ಅರಣ್ಯ ಭೂಮಿಯಲ್ಲಿ ಕಲ್ಲು ಬಂಡೆಗಳನ್ನ ಹೊರತೆಗೆದಿದ್ದಾರೆ. ಇಲ್ಲಿ ಅಕ್ರಮ ಆಗಿದೆ, ಯಾರೆಲ್ಲ ಅಕ್ರಮ ಮಾಡಿದ್ದಾರೆ ಅನ್ನೋದ್ರ ವಿಚಾರವಾಗಿ ಬಹಳ ವಿಸ್ತೃತವಾದ ವರದಿಯನ್ನ ಕೊಡ್ತಾರೆ ಅವರು. ಆ ವರದಿಯ ಆಧಾರದ ಮೇಲೆ ಅರಣ್ಯ ಇಲಾಖೆಯವರು ಕೇಸನ್ನ ದಾಖಲಿಸ್ತಾರೆ. ಆ FOC ನಂಬರ್ 168/2006 and 7 ಡೇಟೆಡ್ 10/10/2006 ಅಂದ್ರೆ 2006 ಅಕ್ಟೋಬರ್ 10ರಂದು ಒಂದು ಫಾರೆಸ್ಟ್ ಅಫೆನ್ಸ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಆ ತದನಂತರದ ಬೆಳವಣಿಗೆಗಳಲ್ಲಿ ನಿಮಗೆ ಗೊತ್ತಿರುವ ಹಾಗೆ HD ಕುಮಾರಸ್ವಾಮಿ ಅವರು ಅಧಿಕಾರದಿಂದ ಇಳಿತಾರೆ, ವಚನ ಭಂಗದ ಆರೋಪ ಹೊತ್ಕೊಳ್ತಾರೆ. ಆಮೇಲೆ ಯಡಿಯೂರಪ್ಪನವರಿಗೆ ಬಹುಮತಕ್ಕಿಂತ ಕಡಿಮೆ ಸ್ಥಾನಗಳು ಸಿಕ್ಕಿ, ಆದರೂ ಸಹ ಅವರು ಆಪರೇಷನ್ ಕಮಲ ಮತ್ತು ಪಕ್ಷೇತರರ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ 2009ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಯಡಿಯೂರಪ್ಪನವರಿಗೆ ಒಂದು ಪತ್ರ ಬರೀತಾರೆ. ಆವಾಗ ಡಿ.ಕೆ. ಶಿವಕುಮಾರ್ ಅವರು 19/11/2009ರಲ್ಲಿ ಕಾಂಗ್ರೆಸ್ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರಾಗಿರ್ತಾರೆ. ಆವತ್ತು ಯಡಿಯೂರಪ್ಪನವರಿಗೆ ಬರೆದಿರುವಂತಹ ಪತ್ರದಲ್ಲಿ, ನನ್ನ ವಿರುದ್ಧವಾಗಿ ಅಷ್ಟೇ ಅಲ್ಲದೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳ ವಿರುದ್ಧ, ನನ್ನ ಕುಟುಂಬ ಮತ್ತು ಆಪ್ತರ ವಿರುದ್ಧ ಫಾರೆಸ್ಟ್ ಅಥಾರಿಟೀಸ್ ಅವರು, ಹಿಂದಿನ ಸರ್ಕಾರದ HD ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಪೊಲಿಟಿಕಲಿ ಮೋಟಿವೇಟೆಡ್, ರಾಜಕೀಯ ಪ್ರೇರಿತ ಮೊಕದ್ದಮೆಗಳನ್ನ ನಮ್ಮೆಲ್ಲರ ಮೇಲೆ ಹಾಕಿದ್ದಾರೆ, ದಯವಿಟ್ಟು ಅದನ್ನ ಹಿಂಪಡೆಯಿರಿ ಅಂತ. ಇತ್ತೀಚೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ದಿನ ಬೆಳಿಗ್ಗೆನೆ ಡಿ.ಕೆ. ಶಿವಕುಮಾರ್ ಅವರು ಯಡಿಯೂರಪ್ಪನವರ ಮನೆಗೆ ಹೋಗಿ ಅವರ ಆಶೀರ್ವಾದವೋ ಅಥವಾ ಹಾರೈಕೆಯನ್ನು ಪಡೆದುಕೊಳ್ತಾರೆ. HD ದೇವೇಗೌಡರ ಮನೆಗೆ ಹೋಗಿ ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನ ಪಡೆದುಕೊಳ್ತಾರೆ. ಅನೇಕ ಸಂದರ್ಭಗಳಲ್ಲಿ ಹಲವಾರು ಜನ ಡಿ.ಕೆ. ಶಿವಕುಮಾರ್ ಅವರಿಗೂ ಮತ್ತು ಯಡಿಯೂರಪ್ಪನವರ ಕುಟುಂಬಸ್ಥರಿಗೂ ವ್ಯವಹಾರಿಕ ಸಂಬಂಧಗಳಿದೆ ಅಂತ ಆರೋಪಗಳನ್ನ ಮಾಡ್ತಾ ಬಂದಿರೋದನ್ನ ನಾವು ಕೇಳ್ತಾ ಇದ್ದೀವಿ.
ಕೆಲವು ಸಂದರ್ಭಗಳಲ್ಲಿ ಅವರು ಒಪ್ಕೊಂಡಿದ್ದಾರೆ ಅನ್ನುವಂತಹ ವಿಡಿಯೋಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಹಾಗಾಗಿ 2009ರಲ್ಲಿ ಈ ಪತ್ರವನ್ನ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವರಿಗೆ ಸಲ್ಲಿಸಿದಾಗ ಇದನ್ನ ಚರ್ಚಿಸಿ ಕಡತ ಮಂಡಿಸಿ ಅಂತೇಳಿ ಯಡಿಯೂರಪ್ಪನವರು ಟಿಪ್ಪಣಿ ಮಾಡ್ತಾರೆ. ಇದಾದ ನಂತರ ಯಡಿಯೂರಪ್ಪನವರ ಸರ್ಕಾರ ಬೀಳುತ್ತೆ, ಸದಾನಂದ ಗೌಡರು ಬರ್ತಾರೆ. ಸದಾನಂದ ಗೌಡರ ನಂತರ ಜಗದೀಶ್ ಶೆಟ್ಟರ್ ಅವರು ಬರ್ತಾರೆ. ಜಗದೀಶ್ ಶೆಟ್ಟರ್ ಅವರ ಸರ್ಕಾರದಲ್ಲಿ ಆವತ್ತಿನ ಚನ್ನಪಟ್ಟಣದ ಶಾಸಕರಾಗಿದ್ದಂತಹ CP ಯೋಗೇಶ್ವರ್ ಅವರು ಅರಣ್ಯ ಇಲಾಖೆ ಸಚಿವರಾಗ್ತಾರೆ. ಅವರು ಅರಣ್ಯ ಇಲಾಖೆ ಸಚಿವರಾಗಿದ್ದಾಗ ಮಾರ್ಚ್ 19, 2013 ಅಂದರೆ ಅಂತಿಮ ದಿನಗಳು ಇವು. ಯಾವುದಕ್ಕೆ? ಜಗದೀಶ್ ಶೆಟ್ಟರ್ ಅವರ ಆಡಳಿತಾವಧಿಯ ಅಂತಿಮ ದಿನಗಳು. ಆ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಇವರು ದಿ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಗವರ್ಮೆಂಟ್ ಫಾರೆಸ್ಟ್ ಇಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಇವರಿಗೆ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ 2006-07 ನಡುವೆ ರಾಮನಗರ ವಿಭಾಗದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ವಿಚಾರವಾಗಿ ಸುಮಾರು 143 ಕೇಸುಗಳು ದಾಖಲಾಗಿದೆ. ಇವರೆಲ್ಲರೂ ಫಾರೆಸ್ಟ್ ಏರಿಯಾದಲ್ಲಿ ಮೈನಿಂಗ್ ಮಾಡಿರುವಂತಹ, ಅಂದರೆ ಅರಣ್ಯ ಭೂಮಿಯಲ್ಲಿದ್ದಂತಹ ಕಲ್ಲು ಬಂಡೆಗಳನ್ನ ಸಾಗಿಸಿದ್ದಾರೆ. ಹಾಗೇನೆ ವಿತಿನ್ 100 ಮೀಟರ್ಸ್ ಅವ್ರಿಗೇನು ಕೊಡಲಾಗಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಥವಾ ಅರಣ್ಯ ಭೂಮಿಯ ವ್ಯಾಪ್ತಿಯಿಂದ 100 ಮೀಟರ್ ಒಳಗಡೆ ಮಾಡಬೇಕು ಅಂತ, ಅವೆಲ್ಲವನ್ನ ಉಲ್ಲಂಘಿಸಿದ್ದಾರೆ ಅಂತೇಳಿ 143 ಕೇಸುಗಳನ್ನ ದಾಖಲಿಸಲಾಗಿದೆ ಇಲ್ಲಿಯವರೆಗೂ. ಮತ್ತೆ ಇಲ್ಲಿ ಏನು ಕಲ್ಲು ಗಣಿಗಾರಿಕೆ ನಡೆದಿದೆ ಅವನ್ನ ವಿದೇಶಗಳಿಗೂ ಸಹ ರಫ್ತು ಮಾಡಲಾಗಿದೆ. ಆಮೇಲೆ ಯಾವುದೇ ಅನುಮತಿ ಇಲ್ಲದೆ ವಿದೇಶಗಳಿಗೆ ಮಾತ್ರವಲ್ಲ ದೇಶದ ಇತರ ರಾಜ್ಯಗಳಿಗೂ ಅವನ್ನ ಸಾಗಿಸಲಾಗಿದೆ. ಹಾಗಾಗಿ ಈ ಅಕ್ರಮಗಳೇನಿದೆ ಇದು ಹಣಕಾಸು ಅಕ್ರಮಗಳ ಜೊತೆಗೆ ತೆರಿಗೆ ವಂಚನೆ ಸಹ ಮಾಡಲಾಗಿದೆ. ಹಾಗಾಗಿ ಇದರ ವಿಚಾರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ಅವರು ಹೇಳ್ತಾರೆ. ಅವರು ಅದು ಮುಂದುವರೆದು CID ಅಥವಾ ಇನ್ನಿತರ ಸರ್ಕಾರ ಯಾವ ಇಲಾಖೆ ಸೂಕ್ತ ಅನ್ಸುತ್ತೋ ಅಂತಹ ಇಲಾಖೆಯಿಂದ ಈ ವಿಚಾರವಾಗಿ ತನಿಖೆ ಮಾಡಬೇಕು ಅಂತ ಪತ್ರ ಬರೀತಾರೆ. ನಿಮ್ಗೆ ಗೊತ್ತಿರಲಿ, ಅದೇ ಸಂದರ್ಭದಲ್ಲಿ ದೇವೇಗೌಡರು ಸಹ ರಿಪಬ್ಲಿಕ್ ಆಫ್ ಬಳ್ಳಾರಿ ಹೆಸರಿನಲ್ಲಿ ದೊಡ್ಡ ಮಟ್ಟದ ಹಗರಣಗಳು ಕೇಳಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಕೇವಲ ಬಳ್ಳಾರಿಯಲ್ಲಿ ಮಾತ್ರವಲ್ಲ ಕನಕಪುರದಿಂದ ಬಳ್ಳಾರಿಯವರೆಗೂ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ತನಿಖೆ ಆಗಬೇಕು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಒಂದು ಸಂದರ್ಭದಲ್ಲಿ ಹೇಳಿರ್ತಾರೆ. ಕೇವಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾತ್ರವಲ್ಲ, ರಿಪಬ್ಲಿಕ್ ಆಫ್ ಕನಕಪುರ ಸಹ ಇದೆ. ಇಲ್ಲಿ ಈಗ ಏನು ನಮ್ಮ ಹಾಲಿ ಮುಖ್ಯಮಂತ್ರಿಗಳಿಗೆ ಬಂಡೆ ಅಂತ ಏನು ಅನ್ವರ್ಥನಾಮ ಇದೆ, ಆ ಅನ್ವರ್ಥನಾಮ ಬಂದಿದ್ದೇ ಇವರ ಕುಟುಂಬದವರು ಮಾಡಿದಂತಹ ಬಂಡೆ ಅಥವಾ ಕಲ್ಲು ಗಣಿಗಾರಿಕೆ ಕಾರಣದಿಂದಾಗಿ. ಇದನ್ನ ನಾವು ಜ್ಞಾಪಕವಿಟ್ಕೊಳ್ಬೇಕು. ಸೊ ಈಗ 2013ರಲ್ಲಿ CID ತನಿಖೆಗೆ ಇವರು ಮನವಿ ಮಾಡ್ತಾರೆ, ಸರ್ಕಾರಿ ಅಧಿಕಾರಿಗಳೇ, ಅರಣ್ಯ ಇಲಾಖೆ ಅಧಿಕಾರಿಗಳು. ಆದರೆ ಯಾವುದೇ ರೀತಿಯ CID ತನಿಖೆ ಇನ್ನೊಂದಕ್ಕೆ ಸರ್ಕಾರ ಆದೇಶ ನೀಡೋದಿಲ್ಲ. ತದನಂತರದಲ್ಲಿ 2013ರಲ್ಲಿ ಮೇನಲ್ಲಿ ಬಿಜೆಪಿ ಸರ್ಕಾರ ಬಿದ್ದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಒಂದು 6-7 ತಿಂಗಳು ಕಳಂಕಿತ ಅನ್ನುವಂತ ಕಾರಣಕ್ಕಾಗಿ DK ಶಿವಕುಮಾರ್ ಅವರನ್ನ ಸಂಪುಟದಿಂದ ಹೊರಗಿಡಲಾಗುತ್ತೆ. ನಂತರ DK ಶಿವಕುಮಾರ್ ಅವರು ತಮ್ಮ DK ಸುರೇಶ್ ರವರನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಿಸಿಕೊಂಡು ಬಂದ ನಂತರ DK ಶಿವಕುಮಾರ್ ಅವರನ್ನ ಸಚಿವರನ್ನಾಗಿ ನೇಮಕ ಮಾಡಲಾಗುತ್ತೆ. ಆದ್ರೆ ಇದೇ ಸಂದರ್ಭದಲ್ಲಿ ಕನಕಪುರ ಮೂಲದವರಾದ ಅಚ್ಚಲು ಶಿವರಾಜು ಮತ್ತು ನಾರಾಯಣ ಸ್ವಾಮಿ ಅನ್ನುವಂಥವರು ರಾಜ್ಯ ಹೈಕೋರ್ಟ್ನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ವಿಚಾರವಾಗಿ ಕನಕಪುರ ವಿಭಾಗದಲ್ಲಿ, ರಾಮನಗರ ವಿಭಾಗದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿರುವಂತಹ ವಿಚಾರವಾಗಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನ ಹೂಡ್ತಾರೆ. ಆದ ನಂತರ ಆ ವಿಚಾರದಲ್ಲಿ DK ಶಿವಕುಮಾರ್, ಅವರ ಪತ್ನಿ, ಅವರ ತಮ್ಮ, ಹೀಗೆ ಹಲವಾರು ಜನ ಅದರಲ್ಲಿ ಆರೋಪಿತರಾಗಿರ್ತಾರೆ, ಪ್ರತಿವಾದಿಗಳಾಗಿರ್ತಾರೆ. ಈ ವಿಚಾರವಾಗಿ ರಾಜ್ಯ ಹೈಕೋರ್ಟ್ನಲ್ಲಿ 2013ರಿಂದ 20ರವರೆಗೆ ಪ್ರಕರಣ ಹಲವು ಸಂದರ್ಭಗಳಲ್ಲಿ ವಿಚಾರಣೆಗೆ ಬರುತ್ತೆ. ಈಗ ತುಂಬಾ ಗಮನಿಸಬೇಕಾದಂತಹ ಸಂಗತಿ ಅಂದರೆ 2020ರಿಂದ ಇಲ್ಲಿಯ ತನಕ ಆ ಪ್ರಕರಣ ರಾಜ್ಯ ಹೈಕೋರ್ಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಯಾಕಾಗಿಲ್ಲ? ಯಾಕೆ ಆ ಪ್ರಕರಣ ವಿಚಾರಣೆಗೆ ಬರ್ತಾ ಇಲ್ಲ? ಈಗ ಆಗ್ಲೇ ಹೇಳಿದ ಹಾಗೆ DK ಶಿವಕುಮಾರ್ ಅವರ ಮೇಲೆ 10 ಪ್ರಕರಣಗಳು ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಆದರೆ ಅವು ನೇರವಾಗಿ ಅವರ ಮೇಲೆ ಹಾಕಿರುವಂತಹ ಪ್ರಕರಣಗಳು. ಆದರೆ ಇದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಈ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಕಳೆದ 5-6 ವರ್ಷಗಳಿಂದ ವಿಚಾರಣೆಗೆ ಬರ್ತಾ ಇಲ್ಲ. ಇದು ವಿಚಾರಣೆಗೆ ಬಂದಾಗ ಏನಾಗುತ್ತೆ?
ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮೇಲಿರುವಂತಹ ಇತರ ಪ್ರಕರಣಗಳು, ಈಗಾಗಲೇ ಇಡಿ ಸೇರಿದಂತೆ ಮತ್ತಿತರ ಕೆಲವೊಂದಷ್ಟು ಕೇಂದ್ರ ಸರ್ಕಾರದ ಇಲಾಖೆಗಳು ಡಿ.ಕೆ. ಶಿವಕುಮಾರ್ ಅವರ ಮೇಲಿರುವಂತಹ ಆರೋಪಗಳ ವಿಚಾರವಾಗಿ ತನಿಖೆಯನ್ನು ಆರಂಭಿಸೋದಿಕ್ಕೂ ಅಥವಾ ಕೋರ್ಟಿನಲ್ಲಿ ಮೂವ್ ಮಾಡೋದಿಕ್ಕೂ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಹೊರಬರ್ತಿರುವಂತಹ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮೇಲಿರುವಂತಹ ಪ್ರಕರಣಗಳ ವಿಚಾರಣೆ ಮತ್ತೆ ಬೇರೆ ರೀತಿಯಲ್ಲಿ ತೀವ್ರಗತಿಯಲ್ಲಿ ನಡೆಯೋದಿಕ್ಕೆ ಏನಾದರೂ ಆರಂಭವಾದರೆ, ಈಗಾಗಲೇ ಮಂತ್ರಿಮಂಡಲ ರಚನೆಯ ಸಂದರ್ಭದಲ್ಲಿಯೇ ಸಾಕಷ್ಟು ಅಪಸ್ವರಗಳನ್ನ ಕಾಣ್ತಾ ರಾಮಲಿಂಗಾರೆಡ್ಡಿ ಅಂತವ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ರಾಜೀನಾಮೆ ಸಲ್ಲಿಸಿರುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮಿಕ್ಕ ಯಾವೆಲ್ಲ ರೀತಿಯ ಅಡೆತಡೆಗಳು ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಲು ಬರುತ್ತೆ ಅನ್ನುವಂತಹದ್ದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವೇ ಕೋರ್ಟ್ಗಳಲ್ಲಿ ವಿವಿಧ ಪ್ರಕರಣಗಳು ವಿಚಾರಣೆ ನಡೆಯುತ್ತಿರುವಾಗ ಆ ಪ್ರಕರಣಗಳಲ್ಲಿ ಸರ್ಕಾರದ ಕಡೆಯ ವಕೀಲರು ಯಾವ ರೀತಿಯಲ್ಲಿ ನಡೆದುಕೊಳ್ತಾರೆ, ಅವರ ಪ್ರಕರಣಗಳಲ್ಲಿ ಸರ್ಕಾರ ಹಾಕುವಂತಹ ರಿಪೋರ್ಟ್ಗಳು, ಸರ್ಕಾರಿ ವಕೀಲರು ಸರ್ಕಾರಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ರಿಪೋರ್ಟ್ ಹಾಕುವಂತಹ ಸಂದರ್ಭದಲ್ಲಿ, ವಿಶೇಷವಾಗಿ ಇಂತಹ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಲ್ಲಿ ಅನೇಕ ಸರ್ಕಾರಿ ಇಲಾಖೆ ಅಧಿಕಾರಿಗಳೇ ಅಲ್ಲಿ ಪ್ರತಿವಾದಿಗಳಾಗಿರ್ತಾರೆ, ರೆಸ್ಪಾಂಡೆಂಟ್ಸ್ ಆಗಿರ್ತಾರೆ. ಹೈಕೋರ್ಟು ಅವರನ್ನು ಮಾಹಿತಿ ಕೇಳುತ್ತೆ, ಇದು ಎಲ್ಲಿ ವರದಿಯಲ್ಲಿ ಹೇಗಾಗಿದೆ, ತನಿಖೆ ಆಗಿದೆಯಾ, ವಿಚಾರಣೆ ಆಗಿದೆಯಾ, ಮತ್ತೆ ಯಾವ ಆಕ್ಷನ್ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಾಗಿ ಹೈಕೋರ್ಟಿಗೆ ಅಥವಾ ವಿವಿಧ ಕೋರ್ಟ್ಗಳಿಗೆ ಮಾಹಿತಿಯನ್ನ ನೀಡುತ್ತಾರೆ. ಇವೆಲ್ಲವೂ ಒಂದು ರೀತಿಯಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಹಿತಾಸಕ್ತಿ ಸಂಘರ್ಷದ ಪ್ರಕರಣಗಳು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಪ್ರಕರಣ ಏನಾಗುತ್ತೆ, ಮತ್ತಿತರ ಪ್ರಕರಣಗಳು ಏನಾಗುತ್ತೆ, ಡಿ.ಕೆ. ಶಿವಕುಮಾರ್ ಅವರ ಮುಂದಿರುವಂತಹ ಸವಾಲುಗಳು, ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಕೆಲಸ ನಿರ್ವಹಿಸೋದಿಕ್ಕೆ ಬಿಡುತ್ತವಾ, ಆರೋಪಗಳ ಮೇಲೆ ಆರೋಪಗಳು, ವಿಚಾರಣೆಯ ಮೇಲೆ ವಿಚಾರಣೆಗಳು ನಡೆಯುವಂತಹ ಸಂದರ್ಭದಲ್ಲಿ ಅದು ಯಾವೆಲ್ಲ ರೀತಿಯಲ್ಲಿ ರಾಜಕೀಯ ಪರಿಣಾಮಗಳನ್ನ ಬೀರುತ್ತೆ, ರಾಜ್ಯದ ಆಡಳಿತದ ಮೇಲೆ ಪರಿಣಾಮಗಳನ್ನ ಬೀರುತ್ತೆ, ಇವೆಲ್ಲವೂ ಸಹ ನಮ್ಮ ಮುಂದೆ ಇರುವಂತಹ ಪ್ರಶ್ನೆಗಳು. ಈ ಪ್ರಕರಣವೂ ಸೇರಿದಂತೆ ಮತ್ತಿತರ ಪ್ರಕರಣಗಳಲ್ಲಿ ಹೆಚ್ಚಿನ ಬೆಳವಣಿಗೆಗಳಾದಾಗ ನಾವು ಮತ್ತೆ ನಿಮ್ಮ ಮುಂದೆ ಬಂದು ದಿ ಫೈಲ್ ಎಕ್ಸ್ಪ್ಲೇನರ್ ಅಲ್ಲಿ ಆ ವಿಚಾರಗಳನ್ನ ನಿಮ್ಮ ಮುಂದೆ ಇಡಲಿದ್ದೇವೆ. ಅಲ್ಲಿಯವರೆಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.